ಶಿವಳ್ಳಿ ಎಂಬ ಊರಿನಲ್ಲಿ ಭದ್ರೇಗೌಡನಿಗೆ ಒಳ್ಳೆಯ ಹೆಸರು ಮತ್ತು ಗೌರವವಿತ್ತು. ಅವರಿಗೆ ಆಸ್ತಿ ಕೂಡ ಹೆಚ್ಚಾಗಿ ಇತ್ತು. ಆದರೆ ಆತನ ಮನಸ್ಸಿನಲ್ಲಿ ಮನೆಯಲ್ಲಿ ಮಾತ್ರ ಸಂತೋಷ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಭದ್ರೇಗೌಡರಿಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿ ರಾಧ. ಆಕೆ ಒಳ್ಳೆಯ ಸಂಪ್ರದಾಯದ ಮನೆಮಗಳಾಗಿದ್ದಳು. ಶಾಂತ ಸ್ವಭಾವದ ಮತ್ತು ಎಲ್ಲರನ್ನ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ರಾಧ ಮತ್ತು ಭದ್ರೇಗೌಡರಿಗೆ ಒಂದು ಹೆಣ್ಣು ಮಗು ಕೂಡ ಇತ್ತು. ಆ ಕುಟುಂಬ ತುಂಬ ಸಂತೋಷದಿಂದ ಜೀವನ ಮಾಡ್ತಾ ಇತ್ತು. ಆದರೆ ರಾಧಾ ಅವರು ಒಮ್ಮೆ ಹೊಲಕ್ಕೆ ಊಟ ತೆಗೆದುಕೊಂಡು ಹೋದಾಗ ಹೊಲದಲ್ಲಿ ಇದ್ದ ಹಾವು ಕಚ್ಚಿ ತೀರಿ ಹೋದರು. ಆ ಸಣ್ಣ ವಯಸ್ಸಿನಲ್ಲಿ ಅವರ ಮಗಳು ತಾಯಿ ಇಲ್ಲದ ತಬ್ಬಲಿಯಾದ್ಲು. ಆ ಮಗುವಿನ ಹೆಸರು ಕೃತಿಕಾ. ಆ ಮಗುವಿಗೆ ಆ ತಾಯಿಯ ಮಡಿಲಲ್ಲಿ ಬೆಳೆಯುವ ಅದೃಷ್ಟ ಇರಲಿಲ್ಲ. ಹೆಂಡತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಭದ್ರೇಗೌಡ ಅವರು ತುಂಬ ಸೊರಗಿ ಹೋಗಿದ್ದರು. ಮಗು ಕೂಡ ಇನ್ನೂ ಚಿಕ್ಕದ್ದಾಗಿದ್ದರಿಂದ ಮನೆಯವರೆಲ್ಲ ಭದ್ರೇಗೌಡರಿಗೆ ಎರಡನೇ ಮದುವೆ ಮಾಡಿಕೊಳ್ಳಲು ಒಪ್ಪಿಸಿದರು. ಅದರಂತೆ ಭದ್ರೇಗೌಡರು ರಾಧಾ ತೀರಿಕೊಂಡ 3 ವರ್ಷಗಳ ನಂತರ ಗಂಗಾ ಎನ್ನುವವರನ್ನ ಎರಡನೇ ಮದುವೆ ಮಾಡಿಕೊಂಡ್ರು. ಆದರೆ ಗಂಗಾಳಿಗೆ ಮದುವೆ ಆದ ದಿನದಿಂದಲೂ ಸವತಿಯ ಮಗಳು ಕೃತಿಕಾಳನ್ನು ಕಂಡರೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಹೆಂಡತಿಯ ಬಾಯಿಗೆ ಹೆದರಿ ಭದ್ರೇಗೌಡ ಕೂಡ ಏನು ಮಾತನಾಡುತ್ತಿರಲಿಲ್ಲ. ಪುಟ್ಟ ಹುಡುಗಿಯಾದ ಕೃತಿಕಾಳನ್ನು ಪ್ರತಿದಿನ ಹೊಲಕ್ಕೆ ಕರೆದುಕೊಂಡು ಹೋಗುತ್ತಿದ್ದ. ಎರಡನೇ ಹೆಂಡತಿಗೂ ಕೂಡ ಈಗ ಒಬ್ಬ ಮಗಳು ಹುಟ್ಟುತ್ತಾಳೆ. ಅವಳ ಹೆಸರು ಕಾವ್ಯ. ಗಂಗಾಳಿಗೆ ಮಗುವಾದ ತಕ್ಷಣ ಕೃತಿಕಾ ಮಗುವಿನ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಗಂಗಾಗೆ ತನ್ನ ಮಗಳು ಕಾವ್ಯ ಅಂದರೆ ಎಲ್ಲಿಲ್ಲದ ಪ್ರೀತಿ. ತನ್ನ ಮಗಳ ಮೇಲೆ ಆಕೆ ಜೀವವನ್ನು ಇಟ್ಟುಕೊಂಡಿದ್ದಳು. ಆ ಮಗು ಅತ್ತರೂ ಬಿದ್ದರೂ ಅವಳಿಗೆ ಸಣ್ಣ ಒಂದು ತೊಂದರೆಯಾದರೂ ಆ ತಾಯಿಯ ಹೃದಯ ಹೊಡೆದು ಹೋಗುತ್ತಿತ್ತು. ಆಕೆ ಯಾವಾಗಲೂ ಆ ಮಗುವನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ಲು. ಆದರೆ ಅದೇ ಮನೆಯಲ್ಲಿ ಇದ್ದ ಕೃತಿಕಾಳನ್ನು ಮಾತ್ರ ಯಾರೂ ಪ್ರೀತಿಯಿಂದ ನೋಡುತ್ತಿರಲಿಲ್ಲ. ಆ ಮಗು ಯಾರ ಪ್ರೀತಿಯೂ ಸಿಗದೆ ಒಂಟಿಯಾಗಿ ಬೆಳೀತಾ ಇದ್ಲು. ಬೆಳಗ್ಗೆ ಎದ್ದಾಗಿನಿಂದ ಕೃತಿಕಾ ಮನೆಯ ಎಲ್ಲ ಕೆಲಸವನ್ನು ಆ ಚಿಕ್ಕ ವಯಸ್ಸಿನಲ್ಲಿ ಮಾಡಬೇಕಿತ್ತು. ಅವರ ಮನೆಯಲ್ಲಿ ಸಾಕಿದ್ದ ಹಸು ಕರಿಗಳಿಗೆ ಹುಲ್ಲು ಹಾಕುವುದು, ನೀರು ಕೊಡುವುದು, ಹೊಲಕ್ಕೆ ಹೋಗಿ ಅವುಗಳಿಗೆ ಹುಲ್ಲನ್ನು ತಂದು ಹಾಕುವುದು, ಸಗಣಿ ಬಾಚುವುದು, ಬಾವಿಗೆ ಹೋಗಿ ನೀರು ತರುವುದು, ಈ ಎಲ್ಲ ಕೆಲಸವನ್ನು ಕೃತಿಕಾ ಒಬ್ಬಳೇ ಮಾಡುತ್ತಿದ್ಲು. ಆದರೆ ಕಾವ್ಯ ಮಾತ್ರ ಅವಳು ತನ್ನ ತಾಯಿಯ ಮಡಿಲಲ್ಲಿ ಕುಳಿತುಕೊಂಡು ತನ್ನ ಪ್ರೀತಿಯನ್ನು ಅನುಭವಿಸುತ್ತಾ ಅವಳಿಗೆ ಬೇಕಾದ ತಿಂಡಿಯನ್ನು ತೆಗೆಸಿಕೊಂಡು ತಿನ್ನುತ್ತಾ ಆಟವಾಡ್ತಿದ್ಲು. ಆಗ ಅವಳ ಚಿಕ್ಕಮ್ಮ ಗಂಗಾ, ಏನೇ ನೀನು ನೀರು ತರೋದಕ್ಕೆ ಅಂತ ಬಾವಿ ಹತ್ರ ಹೋಗ್ತೀಯಾ ಅಥವಾ ಅಲ್ಲಿ ನಿಂತುಕೊಂಡು ಬಂದಿರೋ ಹುಡುಗಿಯರ ಜೊತೆ ಹರಟೆ ಹೊಡ್ಕೊಂಡು ನಿಂತಿರ್ತೀಯಾ? ಇಷ್ಟು ಲೇಟಾಗಿ ನೀರನ್ನು ತಗೊಂಡು ಬರ್ತೀಯಲ್ಲ ಎಂದು ಕೃತಿಕಾ ಕೆನ್ನೆಗೆ ಜೋರಾಗಿ ಹೊಡೆದಳು. ಆದರೆ ಕೃತಿಕಾ ಈ ವಿಷಯವನ್ನು ಯಾರಿಗೂ ಏನನ್ನು ಹೇಳದೆ ತಲೆ ಬಗ್ಗಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ಲು. ಅಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾದರೂ ಅವಳಿಗೆ ಆ ಮನೆಯಲ್ಲಿ ಯಾರಾದರೂ ನೀನು ಸ್ವಲ್ಪ ರೆಸ್ಟ್ ಮಾಡು, ಇಲ್ಲ ನಿನ್ನ ಕೆಲಸವನ್ನು ಕೊಡು, ನಾನು ಮಾಡುತ್ತೇನೆ ಎನ್ನುವವರು ಯಾರೂ ಇರಲಿಲ್ಲ. ಹೀಗೆ ಸಮಯ ಕಳೆಯುತ್ತಿತ್ತು. ಕೃತಿಕಾ ಹೀಗೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದರಲ್ಲಿ ತನ್ನ ಬಾಲ್ಯವನ್ನು ಕಳೆದು ಬಿಟ್ಲು. ಹೇಳಬೇಕೆಂದರೆ ಅವಳ ಕೈಗಳು ಹೆಣ್ಣು ಮಕ್ಕಳ ಕೈಗಳಂತೆ ಮೃದುವಾಗಿರಲಿಲ್ಲ. ಒರಟಾಗಿ ಗಂಡು ಮಕ್ಕಳ ಕೈ ರೀತಿ ಆಗಿಬಿಟ್ಟಿದ್ದವು. ಒಂದು ದಿನ ಮುಂಜಾನೆ ಕೃತಿಕಾ ತನ್ನ ತಂದೆಯ ಜೊತೆ ಕೆಲಸಕ್ಕೆ ಹೊಲದ ಕಡೆ ಹೋದ್ಲು. ಎತ್ತಿನ ಗಾಡಿಯಲ್ಲಿ ಬರುವಾಗ ಹುಲ್ಲನ್ನು ತುಂಬಿಸಿಕೊಂಡು ಮನೆಗೆ ಬರ್ತಾ ಇದ್ಲು. ಸುಡು ಬೇಸಿಗೆಯ ಕಾಲವದು. ಹೊಲದಲ್ಲಿ ಕೆಲಸ ಮಾಡಿ ಕೃತಿಕಾ ತುಂಬ ಸುಸ್ತಾಗಿ ಬಿಟ್ಟಿದ್ಲು. ಬೆವರು ಹರಿದು ಸುಸ್ತಾಗಿ ಮನೆಗೆ ಬಂದ ತಕ್ಷಣ ಅವಳ ಚಿಕ್ಕಮ್ಮ ಜೋರಾಗಿ ಕೂಗಾಡಿದರು. ಮನೆಯಲ್ಲಿ ಇನ್ನೂ ಅಡಿಗೆ ಕೂಡ ಮಾಡಿಲ್ಲ. ನಿನ್ನಂತಹ ಸೋಂಬೇರಿಯನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಮನೆ ಇದೇ ರೀತಿ ಹಾಳಾಗಿ ಹೋಗುತ್ತದೆ ಎಂದು ಕಿರುಚಾಡುತ್ತಿದ್ದರು. ಹೊಲದ ಕೆಲಸವನ್ನು ಮಾಡಿ ಹುಲ್ಲನ್ನು ತೆಗೆದುಕೊಂಡು ಬಂದು ಹಸುಗಳಿಗೆ ಹಾಕಿ ದಣಿದಿದ್ದ ಕೃತಿಕಾ ತಕ್ಷಣ ತನ್ನ ಚಿಕ್ಕಮ್ಮನ ಕಿರುಚಾಟದಿಂದ ಅಡುಗೆ ಮನೆಗೆ ಹೋಗಿ, ಈಗಲೇ ನಿಮಗೆ ಅಡುಗೆ ಮಾಡಿಕೊಡ್ತೀನಿ ಅವ್ವ ಅಂತ ಹೇಳ್ತಾಳೆ. ಅವ್ವ ಎನ್ನುವ ಆ ಪದ ಅವಳ ಚಿಕ್ಕಮ್ಮನಿಗೆ ಕಣ್ಣು ಕೆಂಪಾಗಿಸುವಂತೆ ಮಾಡುತ್ತಿತ್ತು. ನೀನು ನನ್ನನ್ನು ಅವ್ವ ಎಂದು ಕರೆಯಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು? ಇರುವುದು ಒಬ್ಬಳೆ ಮಗಳು, ಅದು ನನ್ನ ಮಗಳು ಕಾವ್ಯ ಮಾತ್ರ ಎಂದ ಅವಳ ಮಾತುಗಳು ಕೃತಿಕಾಳ ಹೃದಯವನ್ನು ಚೂರು ಮಾಡಿತ್ತು. ಆಗಲೇ ಕಾವ್ಯ ನಿದ್ದೆಯಿಂದ ಎದ್ದು ಅಮ್ಮನ ಬಳಿಗೆ ಬಂದಳು. ಅಮ್ಮ, ಈ ಮನೆ ಕೆಲಸದವಳ ಜೊತೆ ಯಾಕೆ ಈ ರೀತಿ ಕಿರ್ಚಾಡಿ ನಿನ್ನ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತಿದ್ದೀಯಾ? ಇವಳಿಂದ ನನಗೆ ನಿದ್ದೆಯೆಲ್ಲ ಹಾಳಾಗಿ ಹೋಯಿತು ಅಂತ ಹೇಳ್ತಾಳೆ. ಆಗ ಅವಳ ಚಿಕ್ಕಮ್ಮ ತಕ್ಷಣ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿ ತಲೆಯನ್ನು ಸವರುತ್ತಾ, ನೀನು ಇನ್ನೂ ಸ್ವಲ್ಪ ಹೊತ್ತು ಮಲಗಿಕೊ ನನ್ನ ಬಂಗಾರ ಎಂದು ಹೇಳುತ್ತಾಳೆ. ಸರಿಯಾಗಿ ನಿದ್ದೆ ಇಲ್ಲವಾದರೆ ನಿನ್ನ ಆರೋಗ್ಯ ಹಾಳಾಗುತ್ತದೆ. ಹೋಗು, ನೆಮ್ಮದಿಯಾಗಿ ನಿದ್ದೆ ಮಾಡು. ಆ ಮೂದೇವಿ ಮನೆಯಲ್ಲಿ ಕೆಲಸ ಮಾಡುವುದಕ್ಕೆ ಅಂತಾನೆ ಹುಟ್ಟಿದ್ದಾಳೆ ಎಂದು ಹೇಳಿ ಮಗಳನ್ನು ಮತ್ತೆ ಮಲಗಿಸ್ತಾಳೆ. ಈ ಮಾತುಗಳನ್ನೆಲ್ಲ ಅಲ್ಲೇ ನಿಂತಿದ್ದ ಕೃತಿಕಾಳ ತಂದೆ ಕೂಡ ಕೇಳಿಸಿಕೊಳ್ಳುತ್ತಾನೆ. ಆದರೆ ಅವನು ಈ ಮಾತುಗಳಿಗೆ ಯಾವುದೇ ಉತ್ತರವನ್ನು ನೀಡುತ್ತಿರಲಿಲ್ಲ. ಅಷ್ಟರಲ್ಲಿ ಕೃತಿಕಾ ಅಡುಗೆ ರೆಡಿ ಮಾಡಿ ನಡುಮನೆಗೆ ತೆಗೆದುಕೊಂಡು ಬಂದು ಅವಳ ಕೈ ನಡುಗುತ್ತಿದ್ದವು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಅವಳ ದುಃಖ, ಅವಳ ನೋವು ಯಾರ ಬಳಿಯೂ ಹೇಳಿಕೊಳ್ಳುವಂತಿರಲಿಲ್ಲ.
ಹೇಳಿಕೊಳ್ಳುವುದಕ್ಕೆ ಅವಳಿಗೆ ಮತ್ತೆ ಇನ್ಯಾವ ಆಪ್ತರೂ ಇರಲಿಲ್ಲ. ಹೀಗೆ ದಿನಗಳು ಉರುಳಿದವು. ಕಾವ್ಯ ಈಗ ವಿದ್ಯಾಭ್ಯಾಸವನ್ನು ಮುಗಿಸಿ ದೊಡ್ಡವಳಾಗಿದ್ದಳು. ಅವಳು ಈಗ ಬೆಂಗಳೂರಿಗೆ ಹೋಗಿ ಇಂಜಿನಿಯರಿಂಗ್ ಮಾಡುವುದಕ್ಕೆ ಸೇರಿಕೊಂಡಿದ್ದಳು. ಅವಳಿಗೆ ಹೊಸ ಬಟ್ಟೆ, ಫೋನು ಮತ್ತು ಸಿಟಿಯಲ್ಲಿರುವ ಹೊಸ ಸ್ನೇಹಿತರು ಕೂಡ ಇದ್ದರು. ಆದರೆ ಕೃತಿಕಾ ಮಾತ್ರ ಅದೇ ಹೊಲಗಳಲ್ಲಿ ಅದೇ ಕೆಲಸಗಳನ್ನು ಮಾಡುತ್ತಾ ಇದ್ಲು. ಒಂದು ದಿನ ಕೃತಿಕಾ ಒಂಟಿಯಾಗಿ ಅಡುಗೆ ಮನೆಯಲ್ಲಿ ಯೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದಳು. ಒಲೆ ಉರಿಯುತ್ತಿತ್ತು. ಆಗ ಅವಳ ತಂದೆ ಅವಳ ಬಳಿಗೆ ಬಂದರು ಮತ್ತು ಹೇಳಿದರು, ಮಗಳೇ, ನೀನು ಇಷ್ಟೊಂದು ನೋವನ್ನು ಹೇಗೆ ಸಹಿಸಿಕೊಳ್ಳುತ್ತಿದ್ದೀಯಾ? ನನ್ನಿಂದ ಏನೂ ಮಾಡುವುದಕ್ಕೆ ನಿನಗೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ. ಆಗ ಕೃತಿಕಾ ಸಣ್ಣ ನಗೆ ಬೀರಿ, ಅಪ್ಪ, ನಾನು ಅತ್ತರೆ ನನ್ನ ದುಃಖವನ್ನು ನಾನು ಹೇಳಿಕೊಂಡರೆ ಅದನ್ನು ಕೇಳಿ ಈ ಮನೆಯಲ್ಲಿ ನನಗಾಗಿ ಯಾರು ತಾನೇ ನನ್ನ ಪರ ಮಾತಾಡ್ತಾರೆ ಎಂದ ಅವಳ ಮಾತಿನಲ್ಲಿ ಅಷ್ಟೇ ದುಃಖವಿತ್ತು. ಮಗಳ ಆ ಮಾತುಗಳನ್ನು ಕೇಳಿದ ತಂದೆಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು. ಆ ದಿನ ಅವನಿಗೆ ಮಗಳ ಪರಿಸ್ಥಿತಿ ಅರ್ಥವಾಗಿತ್ತು. ನಾನೊಬ್ಬ ಎಷ್ಟು ನಿಸ್ಸಹಾಯಕ ತಂದೆಯಾಗಿದ್ದೇನೆ. ನನ್ನ ಮಗಳು ಬಂಗಾರದಂತಹ ಮಗಳು. ಇಷ್ಟು ನೋವನ್ನು ಅನುಭವಿಸುತ್ತಿದ್ದರೂ ಕೈಲಾಗದವನಂತೆ ಕುಳಿತುಕೊಂಡಿದ್ದೇನೆ. ನನ್ನ ಮಗಳು ಚಿಕ್ಕ ವಯಸ್ಸಿನಿಂದಲೂ ತನ್ನನ್ನು ತಾನು ಎಲ್ಲ ಕೆಲಸಗಳಲ್ಲಿಯೂ ನಿರೂಪಿಸಿಕೊಂಡಿದ್ದಳು. ಅವಳನ್ನು ಸ್ಕೂಲ್ಗೆ ಕಳಿಸದಿದ್ದರೂ, ಅವಳ ಬಗ್ಗೆ ಚಿಕ್ಕಮ್ಮ ಕೆಟ್ಟದಾಗಿ ಮಾತನಾಡಿದರೂ ಅವಳು ಏನೂ ಮಾತನಾಡುತ್ತಿರಲಿಲ್ಲ. ಬಾಯಿ ತೆರೆದು ಅವಳಿಗೆ ಮರು ಉತ್ತರ ಕೊಡುತ್ತಿರಲಿಲ್ಲ. ಅವಳನ್ನು ತನ್ನ ಮನೆಯಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳದಿದ್ದರೂ ಕೆಲಸದವಳೆಂದರೂ ಅದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ನೋವನ್ನು ತಿನ್ನುತ್ತಾ ಬದುಕುತ್ತಿದ್ದಾಳೆ ಎಂದು ನೊಂದುಕೊಂಡನು. ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುವುದು ಕೃತಿಕಾಗೆ ಹೊಸದೇನಾಗಿರಲಿಲ್ಲ. ಆ ಮನೆಯಲ್ಲಿ ಅವಳಿಗೆ ಯಾವುದೇ ರೀತಿಯ ಸಂತೋಷವಿರಲಿಲ್ಲ. ಯಾವಾಗಲೂ ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಿದ್ಲು. ಹೊಲಗದ್ದೆಯಲ್ಲಿ ತಂದೆಯ ಜೊತೆ ಕೆಲಸವನ್ನು ಮಾಡುತ್ತಾ ಭೂಮಿ ತಾಯಿಯನ್ನು ನೋಡಿ ಅವಳು ಅಂದುಕೊಳ್ಳುತ್ತಿದ್ದಳು, ನಾನು ಈ ಮಣ್ಣನ್ನು ನನ್ನ ತಾಯಿ ಅಂದುಕೊಳ್ಳುತ್ತಿದ್ದೇನೆ. ಈ ತಾಯಿ ನನ್ನನ್ನು ಕಾಪಾಡುತ್ತಾಳೆ ಅಂತ ಹೊಲಗದ್ದೆಯಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿ ತಕ್ಷಣ ಮನೆಗೆ ಬಂದರೆ ಅವಳ ಚಿಕ್ಕಮ್ಮ ಕೂಗಾಡುತ್ತಿರುವ ಧ್ವನಿ ಕೇಳುತ್ತಿತ್ತು. ಏನೇ ಮಹಾರಾಣಿ, ಇಷ್ಟೊತ್ತಿಗೆ ಬಂದಿದ್ದೀಯಾ? ಇದನ್ನೇನೋ ನಿನ್ನ ತಾಯಿ ಮನೆ ಅಂತ ಅಂದ್ಕೊಂಡಿದ್ದೀಯಾ? ಇಲ್ಲಿ ಬಿದ್ದಿರುವ ಕೆಲಸವನ್ನು ಯಾರು ಮಾಡ್ತಾರೆ ಎನ್ನುವ ಮಾತುಗಳನ್ನು ಕೇಳಿ ಕೃತಿಕಾ ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ಬಗ್ಗಿಸಿ ಒಳಗಡೆ ಹೋದಳು. ಮತ್ತೆ ಒಂದು ಲೋಟ ನೀರನ್ನು ಕುಡಿದು ಮನೆಯ ಎಲ್ಲ ಕೆಲಸಗಳನ್ನು ಕೂಡ ಕೃತಿಕಾ ಮಾಡಿದಳು. ಸಾಯಂಕಾಲ ಕಾವ್ಯ ಕಾಲೇಜು ಮುಗಿಸಿಕೊಂಡು ಮನೆಗೆ ಬಂದ ನಂತರ ಮನೆಯ ವಾತಾವರಣ ಪೂರ್ತಿ ಬದಲಾಗುತ್ತಿತ್ತು. ಮಗಳನ್ನು ನೋಡಿದ ಅವಳ ತಾಯಿ ಮುಖದಲ್ಲಿ ಮಂದಹಾಸ ಮೂಡಿತು. ಮಾತುಗಳಲ್ಲಿ ಜೇನು ಸುರಿಯುತ್ತಿತ್ತು. ನನ್ನ ಮುದ್ದು ಬಂಗಾರ, ಎಷ್ಟು ದೂರದಿಂದ ಬಂದಿದ್ದೀಯಾ? ಓದಿ ಓದಿ ಸಾಕಾಗಿರುತ್ತೆ. ಬಾ, ನಿನಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಡುತ್ತೇನೆ ಎಂದು ಹೇಳಿ ಮಗಳನ್ನು ಮುದ್ದಾಡುತ್ತಿದ್ದಳು. ಅದನ್ನೆಲ್ಲ ನೋಡುತ್ತಿದ್ದ ಕೃತಿಕಾ ಮನಸ್ಸಿಗೆ ತುಂಬ ದುಃಖವಾಗುತ್ತಿತ್ತು. ಕೃತಿಕಾ, ನೀನು ಊಟ ಮಾಡಿದ್ಯಾ? ನಿದ್ದೆ ಸರಿಯಾಗಿ ಮಾಡಿದ್ಯಾ? ಏನಾದರೂ ತಿಂತೀಯಾ ಅಂತ ಕೇಳೋರು ಅವಳಿಗೆ ಯಾರೂ ಇರಲಿಲ್ಲ ಆ ಮನೆಯಲ್ಲಿ. ಆ ದಿನ ಕಾವ್ಯ ಹುಟ್ಟಿದ ದಿನವಾಗಿತ್ತು. ಮನೆಯೆಲ್ಲ ಪೂರ್ತಿಯಾಗಿ ಬಲೂನ್ಗಳಿಂದ, ಕಲರ್ ಪೇಪರ್ಗಳಿಂದ ಅಲಂಕರಿಸಲಾಗಿತ್ತು. ಮನೆಯ ಮುಂದೆ ದೊಡ್ಡ ರಂಗೋಲಿ, ಬಣ್ಣದ ದೀಪಗಳಿಂದ ಹೂಗಳನ್ನು ಹಾಕಿ ಅಲಂಕರಿಸಿದ ಮನೆ ನೋಡುವುದಕ್ಕೆ ಕಣ್ಣಿಗೆ ಹಬ್ಬದಂತಿತ್ತು. ಅವಳ ಹುಟ್ಟುಹಬ್ಬಕ್ಕೆ ಸಿಟಿಯಿಂದ ಬಂದಂತಹ ಅವಳ ಗೆಳೆಯ ಗೆಳತಿಯರು, ಸಂಬಂಧಿಕರು ಎಲ್ಲರೂ ಸೇರಿ ಆ ದಿನ ಮನೆಯಲ್ಲಿ ಹುಟ್ಟಿದ ಹಬ್ಬವನ್ನು ತುಂಬ ಜೋರಾಗಿ ಆಚರಿಸಿದರು. ಆದರೆ ಕೃತಿಕಾ ಮಾತ್ರ ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲಿಯೇ ಕೂತು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ಲು. ಮಗಳ ಹುಟ್ಟುಹಬ್ಬಕ್ಕೆ ನಾನಾ ರೀತಿಯ ಅಡುಗೆಗಳನ್ನು ಕೃತಿಕಾಳಿಗೆ ಹೇಳಿ ಅವಳ ಚಿಕ್ಕಮ್ಮ ಮಾಡಿಸುತ್ತಿದ್ಲು. ಆದ್ದರಿಂದ ಅವಳು ಆ ದಿನಪೂರ್ತಿ ಅಡುಗೆ ಮನೆಯಿಂದ ಹೊರಗೆ ಬರುವುದಕ್ಕೂ ಸಹ ಸಮಯವಿರಲಿಲ್ಲ. ಕೈಕಾಲುಗಳೆಲ್ಲವೂ ನೋಯುತ್ತಿದ್ದವು. ಆದರೂ ಕೆಲಸ ಮಾತ್ರ ನಿಲ್ಲಿಸಿರಲಿಲ್ಲ. ಕೇಕ್ ಕತ್ತರಿಸಿದ ನಂತರ ಎಲ್ಲರೂ ಊಟಕ್ಕೆ ಕುಳಿತಾಗ ಕೃತಿಕಾ ಕೂಡ ಹೊಟ್ಟೆ ಹಸಿವಿನಿಂದ ಆ ಸಾಲಿನಲ್ಲಿ ಊಟಕ್ಕೆ ಕುಳಿತಳು. ಬೆಳಗ್ಗೆಯಿಂದ ಅವಳು ನೀರನ್ನು ಬಿಟ್ಟು ಏನನ್ನೂ ತಿಂದಿರಲಿಲ್ಲ. ಬರೀ ಅಡುಗೆ ಮನೆಯಲ್ಲಿ ಬೆಂಕಿಯ ಮುಂದೆ ಬೇಯುತ್ತಿದ್ದಳು. ಅವಳು ಊಟಕ್ಕೆ ಕುಳಿತದ್ದನ್ನು ನೋಡಿ ಕಾವ್ಯ ಹೇಳಿದ್ಲು, ಏಯ್, ಎದ್ದೇಳೆ ಮೇಲೆ, ನೀನು ಅಡುಗೆ ಮನೆಗೆ ಹೋಗು. ಇಲ್ಲಿ ಯಾರಿಗಾದರೂ ಏನಾದರೂ ಬೇಕಾದರೆ ಅವರಿಗೆ ಅದನ್ನು ತಂದು ಬಡಿಸು ಅಂತ ಹೇಳಿದ್ಲು. ಆದರೆ ಕೃತಿಕಾಗೆ ಹಸಿವು ಜೋರಾಗಿತ್ತು. ಹಸಿವಿನ ಸಂಕಟ ಅವಳನ್ನು ನಿಂತುಕೊಳ್ಳಲು ಶಕ್ತಿ ಇಲ್ಲದಂತೆ ಮಾಡಿತ್ತು. ಆದರೂ ಕೃತಿಕಾ ಬೇಜಾರು ಮಾಡಿಕೊಳ್ಳಲಿಲ್ಲ. ಎಲ್ಲರ ಮುಂದೆ ತಲೆ ತಗ್ಗಿಸಿಕೊಂಡು ಕೈಕಟ್ಟಿಕೊಂಡು ಒಂದು ಮೂಲೆಯಲ್ಲಿ ಹೋಗಿ ನಿಂತುಕೊಂಡ್ಳು ಮತ್ತು ಅವರಿಗೆ ಬೇಕಾದ ಆಹಾರವನ್ನು ಬಡಿಸುತ್ತಿದ್ಲು. ಕಾವ್ಯ ಮತ್ತು ಅವಳ ಸ್ನೇಹಿತರು ನಗುತ್ತಾ ಹರಟೆ ಹೊಡೆಯುತ್ತಾ ಊಟ ಮಾಡ್ತಾ ಇದ್ರು. ಅವಳು ತನ್ನ ದುಃಖವನ್ನು, ತನ್ನ ಕಣ್ಣೀರನ್ನು ಒಳಗೊಳಗೆ ನುಂಗಿಕೊಳ್ಳುತ್ತಿದ್ಲು. ಆ ರಾತ್ರಿ ಕೃತಿಕಾ ಅಡುಗೆ ಮನೆಯಲ್ಲಿ ಮಲಗಿಕೊಂಡಿದ್ದಳು. ಆದರೆ ಅವಳಿಗೆ ನಿದ್ದೆ ಬರ್ತಾ ಇರಲಿಲ್ಲ. ತಕ್ಷಣ ಎದ್ದು ಅವಳು ಅಲ್ಲೇ ಮೂಲೆಯಲ್ಲಿ ಕುಳಿತು ಈಗ ತನ್ನ ತಾಯಿಯನ್ನು ನೆನೆಸಿಕೊಂಡ್ಳು. ಅವಳು ಸಣ್ಣವಳಿದ್ದಾಗ ಅವಳ ತಾಯಿಯ ಮಡಿಲಲ್ಲಿ ಮಲಗಿದ್ದ ಆ ದಿನಗಳು ಈಗ ಅವಳಿಗೆ ನೆನಪಿಗೆ ಬಂದವು. ಆದರೆ ಕೃತಿಕಾ ಚಿಕ್ಕವಳಿದ್ದಾಗಲೇ ಅವಳ ತಾಯಿ ತೀರಿಕೊಂಡಿದ್ದರು. ಕೃತಿಕಾಗೆ ತನ್ನ ತಾಯಿಯ ಹೆಚ್ಚಿನ ನೆನಪುಗಳು ಇರಲಿಲ್ಲ. ನನ್ನ ಅಮ್ಮ ಜೀವಂತವಾಗಿದ್ದರೆ ನನ್ನ ಜನ್ಮದಿನವನ್ನು ಇದೇ ರೀತಿ ಆಚರಿಸಿ ನನಗೆ ಸಂತೋಷಪಡಿಸುತ್ತಿದ್ಲು ಅಂತ ಅಂದುಕೊಳ್ಳುತ್ತಾ
ತುಂಬ ದುಃಖ ಪಡ್ತಾ ಇದ್ಲು. ಆ ದುಃಖವನ್ನೆಲ್ಲ ಅವಳು ಆ ರಾತ್ರಿ ಕಣ್ಣೀರಿನಿಂದ ಹೊರಹಾಕಿದಳು. ಅಲ್ಲಿ ಯಾರಿಗೂ ಅವಳ ಅಳು ಕೇಳಿಸುತ್ತಿರಲಿಲ್ಲ, ಕಾಣಿಸುತ್ತಲೂ ಇರಲಿಲ್ಲ. ಸಮಯ ಹೀಗೆ ಸಾಗುತ್ತಿತ್ತು. ಕೃತಿಕಾ ಮತ್ತು ಕಾವ್ಯ ಇಬ್ಬರು ಮದುವೆ ವಯಸ್ಸಿಗೆ ಬಂದಿದ್ರು. ಕಾವ್ಯಳ ಓದು ಕೂಡ ಮುಗಿದಿತ್ತು. ಸಿಟಿಯಲ್ಲಿ ಈಗ ಅವಳು ಒಂದು ಒಳ್ಳೆಯ ಕೆಲಸಕ್ಕೆ ಕೂಡ ಸೇರಿಕೊಂಡಿದ್ಲು. ಒಂದು ದಿನ ಅವಳು ರಜದಲ್ಲಿ ಹಳ್ಳಿಗೆ ಬಂದಾಗ ದೊಡ್ಡ ಕಾರಿನಲ್ಲಿ ಬಂದು ಇಳಿದಿದ್ದಳು. ಅದನ್ನು ನೋಡಿ ಅವಳ ತಾಯಿ ಸಂತೋಷದಿಂದ ಓಡೋಡಿ ಬಂದು ತನ್ನ ಗಂಡನಿಗೆ ಹೇಳಿದಳು, ನೋಡಿದ್ರಾ, ನನ್ನ ಮಗಳು ಎಷ್ಟು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಎಷ್ಟೊಂದು ಗೌರವದಿಂದ ಸಂತೋಷವಾಗಿ ಬದುಕುತ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಕಾವ್ಯ ಅಲ್ಲಿ ದೂರದಲ್ಲಿ ನಿಂತುಕೊಂಡು ಎಲ್ಲವನ್ನ ನೋಡ್ತಾ ಇದ್ಲು. ನನ್ನ ಜೀವನದಲ್ಲಿ ಕೂಡ ಈ ರೀತಿಯಾದ ಒಂದು ದಿನ ಬರುತ್ತದಾ ಎನ್ನುವ ಒಂದು ಸಣ್ಣ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಮೂಡಿತ್ತು. ಆದರೆ ಇಷ್ಟು ದೊಡ್ಡ ಕನಸನ್ನು ಕಾಣುವ ಯೋಗ್ಯತೆ ನನಗೆ ಇಲ್ಲ ಎಂದು ಅವಳು ಒಂದು ಸಣ್ಣ ನಗು ನಗುತ್ತಾ ತಲೆ ತಗ್ಗಿಸಿದಳು. ಕೃತಿಕಾ ಮದುವೆ ವಯಸ್ಸಿಗೆ ಬಂದಿರುವುದನ್ನು ನೋಡಿ ಅವಳ ಚಿಕ್ಕಮ್ಮನಿಗೆ ಅವಳನ್ನು ಮದುವೆ ಮಾಡಿ ಕಳಿಸುವುದು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಕಾರಣ ಮನೆಯಲ್ಲಿನ ಎಲ್ಲ ಕೆಲಸವನ್ನು ಯಾರು ಮಾಡುತ್ತಾರೆ ಎಂದು ಯೋಚಿಸುತ್ತಿದ್ಲು. ಒಂದು ದಿನ ಕೃತಿಕಾ ತಂದೆ ಈಗ ಧೈರ್ಯ ಮಾಡಿ ಹೇಳಿದ, ಈಗ ಕಾವ್ಯಗೆ ಮದುವೆ ಮಾಡಬೇಕು ಎಂದು. ಆಗ ಅವನ ಹೆಂಡತಿ, ದೊಡ್ಡ ಮಗಳನ್ನು ಮನೆಯಲ್ಲಿಟ್ಟುಕೊಂಡು ಚಿಕ್ಕ ಮಗಳಿಗೆ ಮದುವೆ ಮಾಡಿದರೆ ಎಲ್ಲರೂ ನನ್ನನ್ನು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಎಂದು ಹೇಳಿದಳು. ಆಗ ಅವಳ ಗಂಡ, ಇನ್ನು ಎಷ್ಟು ದಿನ ಅಂತ ಹೇಳಿ ಅವಳಿಗೂ ಮದುವೆ ಮಾಡಿದೆ, ಇವಳಿಗೂ ಮದುವೆ ಮಾಡಿದೆ ಮನೆಯಲ್ಲಿ ಇಟ್ಟುಕೊಳ್ಳುತ್ತೀಯಾ ಎಂದಾಗ ಆ ಮಾತುಗಳನ್ನು ಕೇಳಿ ಅವನ ಹೆಂಡತಿಯ ಮುಖ ಚಿಕ್ಕದಾಗಿ ಹೋಯಿತು. ಸರಿ, ನಿಮ್ಮ ಇಷ್ಟ ಎಂದು ಮುಖ ತಿರುಗಿಸಿಕೊಂಡು ಹೇಳಿ ಹೊರಟು ಹೋದ್ಲು. ನಂತರ ಕಾವ್ಯಳನ್ನು ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದರು. ಅದಾದ ಕೆಲ ದಿನಗಳಲ್ಲಿ ಕೃತಿಕಾ ತಂದೆ ದೊಡ್ಡ ಮಗಳಿಗೆ ಮದುವೆ ಮಾಡಲು ನಿರ್ಧರಿಸಿದರು. ಅದರಂತೆ ರಾಮು ಎಂಬ ಒಬ್ಬ ರೈತನ ಹುಡುಗನೊಂದಿಗೆ ಮದುವೆಯ ಮಾತುಕತೆ ಮಾತನಾಡಿದರು. ರಾಮು ತುಂಬ ಬಡವನಾಗಿದ್ದ, ಆದರೆ ಮನಸ್ಸಿನಿಂದ ಒಳ್ಳೆಯತನದಿಂದ ದೊಡ್ಡವನಾಗಿದ್ದ. ಈಗ ಮದುವೆಯ ದಿನ ಕೂಡ ಹತ್ತಿರ ಬಂದಿತ್ತು. ಕೃತಿಕಾಳ ಮದುವೆ ತುಂಬ ಸಿಂಪಲ್ ಆಗಿ ನಡೆದು ಹೋಯಿತು. ಕೃತಿಕಾ ತನ್ನ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗಬೇಕಾದರೆ ತನ್ನ ತವರು ಮನೆ ಕಡೆ ಒಮ್ಮೆ ತಿರುಗಿ ನೋಡಿದಳು. ತಾನು ಬೆಳೆದ ಮನೆಯನ್ನು, ತನ್ನ ತಂದೆಯನ್ನು, ತನ್ನ ತಾಯಿಯನ್ನು ನೋಡ್ತಾ ಇದ್ದ ಅವಳ ಕಣ್ಣುಗಳಲ್ಲಿ ಈಗ ನೀರು ತುಂಬಿತ್ತು. ಅವಳ ಗಂಡ ರಾಮು ಪಕ್ಕದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಹೇಳಿದ, ಭಯಪಡಬೇಡ ಕೃತಿಕಾ, ನಿನ್ನ ತವರು ಮನೆಯಲ್ಲಿ ನೀನು ಎಷ್ಟು ಸಂತೋಷವಾಗಿದ್ಯೋ ಅಷ್ಟು ಸಂತೋಷವಾಗಿ ನಾನು ನಿನ್ನನ್ನು ನೋಡಿಕೊಳ್ಳಲು ಪ್ರಯತ್ನ ಮಾಡುತ್ತೇನೆ. ನಾನು ನಿಮ್ಮಷ್ಟು ಶ್ರೀಮಂತನಲ್ಲ, ಆದರೆ ನಮ್ಮ ಜೀವನವನ್ನು ನಮ್ಮ ಕೈಯಾರೆ ನಮಗೆ ಹೇಗೆ ಬೇಕೋ ಹಾಗೆ ನಾವೇ ಬರೆದುಕೊಳ್ಳೋಣ ಅಂತ ಹೇಳುತ್ತಾನೆ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃತಿಕಾಗೆ ಈಗ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಅವಳೀಗ ಸಂತೋಷವಾಗಿದ್ದಳು. ರಾಮು ಮನೆಯಲ್ಲಿ ಜೀವನ ಸ್ವಲ್ಪ ಕಷ್ಟವಾಗಿರುತ್ತೆ ಅಂತ ಕೃತಿಕಾಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅಲ್ಲಿ ಅವಳಿಗೆ ಚಿತ್ರಹಿಂಸೆ ಕೊಡುವವರು ಯಾರೂ ಇರುವುದಿಲ್ಲ, ಅವಮಾನ ಮಾಡುವವರು ಯಾರೂ ಕೂಡ ಇರುವುದಿಲ್ಲ ಎನ್ನುವುದು ಕೃತಿಕಾಗೆ ಗೊತ್ತಿತ್ತು. ಕೃತಿಕಾ ಜೀವನ ಈಗ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಯಾರೂ ಅವಳ ಮೇಲೆ ಕಿರುಚಾಡುತ್ತಿರಲಿಲ್ಲ. ಇಲ್ಲಿ ಯಾರಾದರೂ ಬೈಯುತ್ತಾರೆ ಎನ್ನುವ ಭಯವೂ ಇರಲಿಲ್ಲ. ಅವಳು ನಿಧಾನವಾಗಿ ನೆಮ್ಮದಿಯಾಗಿ ಕಣ್ಣು ಬಿಡುತ್ತಿದ್ದಳು. ಅದೇ ಅವಳ ಜೀವನದ ಅತಿ ದೊಡ್ಡ ಸಂತೋಷವಾಗಿತ್ತು. ಗಂಡನ ಮನೆಯಲ್ಲಿ ದಿನಗಳು ತುಂಬ ಸಂತೋಷದಿಂದ ಶುರುವಾಗಿದ್ದವು. ಆ ಮನೆಯಲ್ಲಿ ಯಾರೂ ಜೋರಾಗಿ ಮಾತನಾಡುವವರಿರಲಿಲ್ಲ, ಕೆಟ್ಟದಾಗಿಯೂ ಸಹ ಮಾತನಾಡುತ್ತಿರಲಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಗಂಡ ಹೆಂಡತಿ ಜೀವನ ಮಾಡುತ್ತಿದ್ದಂತಹ ಮನೆಯಾಗಿತ್ತು. ರಾಮು ಮತ್ತು ಅವನ ಮನೆಯವರು ಕೃತಿಕಾಳನ್ನು ಯಾವತ್ತೂ ಕೆಲಸದವಳ ರೀತಿ ನೋಡಲಿಲ್ಲ. ಮನೆಯ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು, ನಾವು ಸುಮ್ಮನೆ ಕುಳಿತುಕೊಳ್ಳುತ್ತೇವೆ ಅನ್ನೋ ಮಾತು ಕೂಡ ಅವನು ಯಾವತ್ತೂ ಹೇಳಲಿಲ್ಲ. ಮೊದಮೊದಲು ಆ ಮನೆಯಲ್ಲಿ ಸ್ವಲ್ಪ ಆರ್ಥಿಕವಾಗಿ ಕಷ್ಟವಿತ್ತು. ಅವರ ಬಳಿ ಹೆಚ್ಚಿನ ಹಣಕಾಸು ಇರಲಿಲ್ಲ. ಕೆಲವು ಸಾಲಗಳು ಕೂಡ ಇದ್ದವು. ಹೊಲದಲ್ಲಿ ಬೆಳೆ ಸರಿಯಾಗಿ ಬರ್ತಾ ಇರಲಿಲ್ಲ. ಆದರೆ ಆ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿದ್ದರು. ಕೃತಿಕಾಳ ಅತ್ತೆ ಮಾವ ಕೂಡ ಸೌಮ್ಯ ಸ್ವಭಾವದವರಾಗಿದ್ದರು. ಸೊಸೆಗೆ ಯಾವತ್ತಿಗೂ ಏನನ್ನು ಹೇಳುತ್ತಿರಲಿಲ್ಲ. ಆ ಮನೆಯಲ್ಲಿ ಅಷ್ಟೆಲ್ಲ ಬಡತನ ಇದ್ದರೂ ಅವಳನ್ನು ಆ ಮನೆಯಲ್ಲಿ ಯಾರೂ ಕೂಡ ಅವಮಾನ ಮಾಡ್ತಾ ಇರಲಿಲ್ಲ. ಅದೆಲ್ಲ ಕೃತಿಕಾಗೆ ಹೊಸತು ಅಂತ ಅನ್ನಿಸ್ತಿತ್ತು. ಈಗ ಪ್ರತಿದಿನ ಸೂರ್ಯೋದಯವನ್ನು ಮತ್ತು ಸೂರ್ಯಾಸ್ತವನ್ನು ಕೂಡ ಅವಳು ನೋಡುತ್ತಿದ್ಲು. ಇದೆಲ್ಲ ಅವಳ ಜೀವನದ ಹೊಸ ಅನುಭವವಾಗಿತ್ತು. ಆ ರಾತ್ರಿ ತನ್ನ ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಅವಳು ನಿಧಾನವಾಗಿ ಹೇಳಿದಳು, ನನಗೆ ಚಿಕ್ಕ ವಯಸ್ಸಿನಿಂದ ಕೂಡ ಕೆಲಸ ಮಾಡುವುದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಆದರೆ ಈಗ ನಾನು ಕೆಲಸ ಮಾಡುತ್ತಿದ್ದರೂ ನಾನು ತುಂಬ ಸಂತೋಷವಾಗಿದ್ದೇನೆ ಅಂತ ಹೇಳ್ತಾಳೆ. ಆಗ ರಾಮು ಅವಳನ್ನೇ ನೋಡ್ತಾ ಇದ್ದ. ಅವನು ಏನು ಮಾತನಾಡಲಿಲ್ಲ. ಕೆಲವು ದಿನಗಳ ಮೊದಲೇ ಅವನಿಗೆ ಗೊತ್ತಾಗಿತ್ತು ಆ ಮನೆಯಲ್ಲಿ ಕೃತಿಕಾ ಪರಿಸ್ಥಿತಿಯ ಬಗ್ಗೆ ಹೇಗಿತ್ತು ಎನ್ನುವುದು. ರಾಮು ಈಗ ಕೃತಿಕಾ ಕೈಯನ್ನು ಹಿಡಿದುಕೊಂಡ. ಗಂಡನ ಆ ಸ್ಪರ್ಶದಲ್ಲಿ ಅವಳಿಗೆ, ನೀನು ಈಗ ಒಂಟಿಯಲ್ಲ, ನಿನ್ನ ಜೊತೆ ನಾನಿದ್ದೇನೆ ಎಂದು ಅನಿಸುತ್ತಿತ್ತು. ದಿನಗಳು ಸಾಗುತ್ತಿದ್ದಂತೆ ಈಗ ಕೃತಿಕಾ ಯೋಚಿಸತೊಡಗಿದಳು. ನಾವು ತೋಟದಲ್ಲಿ ಬೆಳೆಯುವ ತರಕಾರಿಗಳನ್ನು ನಮ್ಮ ಊರಿನಲ್ಲಿ
ಮತ್ತು ಅಕ್ಕಪಕ್ಕದ ಊರುಗಳಲ್ಲಿ ಮಾರಾಟ ಮಾಡಿದರೆ ಹೇಗಿರುತ್ತದೆ ಎಂದು. ಮೊದಲು ಅವಳ ಮಾತನ್ನು ಕೇಳಿ ರಾಮು ಆಶ್ಚರ್ಯಪಟ್ಟಿದ್ದ. ಆದರೆ ಅವಳ ಕಣ್ಣುಗಳಲ್ಲಿದ್ದ ನಂಬಿಕೆ, ಧೈರ್ಯವನ್ನು ನೋಡಿ ಅವನು ಏನನ್ನು ಹೇಳುವುದಕ್ಕೆ ಹೋಗುವುದಿಲ್ಲ. ಈಗ ಕೃತಿಕಾ ವಾರಕ್ಕೆ 2-3 ದಿನ ತನ್ನ ಗಂಡನ ಸೈಕಲಿನಲ್ಲಿ ತರಕಾರಿಗಳನ್ನು ತೆಗೆದುಕೊಂಡು ವ್ಯಾಪಾರ ಮಾಡುವುದಕ್ಕೆ ಶುರು ಮಾಡಿದ್ಲು. ಮೊದಮೊದಲು ಅವಳ ಬಳಿ ಯಾರೂ ತರಕಾರಿಗಳನ್ನು ಕೊಂಡುಕೊಳ್ಳುತ್ತಿರಲಿಲ್ಲ. ಆದರೆ ಅವಳು ಮಾತನಾಡುತ್ತಿದ್ದ ರೀತಿ, ಅವಳ ಮಾರಾಟ ಮಾಡುವ ಶೈಲಿ, ಮೋಸವಿಲ್ಲದ ತೂಕ, ಬಡವರಿಗೆ ಕೈಲಾಗದವರಿಗೆ ಉಚಿತವಾಗಿ ಕೊಡುವ ಅವಳ ಗುಣವನ್ನು ನೋಡಿ ಜನರೆಲ್ಲರೂ ಅವಳ ಕಡೆ ಆಕರ್ಷಿತರಾದರು. ಇವಳ ಬಳಿ ಕೊಂಡುಕೊಂಡರೆ ನಮಗೆ ಮೋಸವಿಲ್ಲ, ಒಳ್ಳೆಯ ತಾಜಾ ತರಕಾರಿಗಳನ್ನು ಕೂಡ ತಂದು ಮಾರಾಟ ಮಾಡುತ್ತಿದ್ದಾಳೆ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಜನರ ಆ ಮಾತು ಮತ್ತು ಬದಲಾವಣೆಯೇ ಕೃತಿಕಾಳ ಯಶಸ್ಸಿನ ಹಾದಿಯಾಗಿತ್ತು. ಇನ್ನು ಇತ್ತ ಕೃತಿಕಾಳ ತಂಗಿ ಕಾವ್ಯ ಮದುವೆಯಾಗಿ ಸಂತೋಷವಾಗಿದ್ದಳು. ಆದರೆ ಇತ್ತೀಚೆಗೆ ಅವಳ ಆ ಸಂತೋಷವೆಲ್ಲ ಮಾಯವಾಗಿತ್ತು. ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳ ಜೀವನ ರೋಡಿಗೆ ಬಂದಿತ್ತು. ಕಾವ್ಯ ಗಂಡ ಕೇವಲ ಅವಳ ದುಡ್ಡನ್ನು ಮಾತ್ರ ಪ್ರೀತಿಸುತ್ತಿದ್ದ ಮತ್ತು ಅವಳ ತಂದೆಯ ಆಸ್ತಿಯನ್ನು ಆಸೆಪಟ್ಟಿದ್ದ. ಕೆಲವೊಂದು ಕಾರಣಗಳನ್ನು ಹೇಳಿ ಅತ್ತೆ ಮಾವನ ಬಳಿ ಸ್ವಲ್ಪ ಮಟ್ಟಿಗೆ ಆಸ್ತಿ ಮತ್ತು ದುಡ್ಡನ್ನು ತೆಗೆದುಕೊಂಡಿದ್ದ. ನಂತರ ಸಣ್ಣ ಸಣ್ಣ ಮಾತುಗಳು, ಅವಮಾನಗಳು, ಕೊನೆಗೆ ಅವಳನ್ನು ಕೇರ್ ಮಾಡದ ರೀತಿ, ಅವನು ನಡೆದುಕೊಂಡ ವರ್ತನೆ ಇಬ್ಬರ ನಡುವೆ ಜೋರಾದ ಜಗಳ ಗಲಾಟೆಗಳನ್ನು ಉಂಟು ಮಾಡುತ್ತಿದ್ದವು. ಈಗ ಕಾವ್ಯಗೆ ಅಲ್ಲಿ ನೆಮ್ಮದಿಯಾಗಿ ಬದುಕಲು ಆಗುತ್ತಿರಲಿಲ್ಲ. ಎಲ್ಲದರಲ್ಲೂ ಅವಳ ಗಂಡ ಅವಳನ್ನು ಅವಮಾನ ಮಾಡುತ್ತಿದ್ದ. ಅವಳು ತುಂಬ ಸಮಯ ಕೆಲಸ ಮಾಡಿ ತಂದ ಎಲ್ಲ ದುಡ್ಡನ್ನು ಗಂಡನಿಗೆ ಮತ್ತು ಅವನ ಮನೆಯವರಿಗೆ ಕೊಡಬೇಕಾಗಿತ್ತು. ಅವಮಾನ ಮತ್ತು ಈ ಕೆಲಸಗಳನ್ನು ಅವಳಿಂದ ಭರಿಸಲಾಗುತ್ತಿರಲಿಲ್ಲ. ಒಂದು ದಿನ ಕಾವ್ಯ ಯೋಚಿಸ್ತಾಳೆ, ರಾಣಿಯಂತೆ ಇದ್ದ ನಾನು ಈ ಮನೆಯಲ್ಲಿ ಕೆಲಸದವಳಾಗಿ ಬಿಟ್ಟಿದ್ದೀನಿ ಅಂತ. ನನ್ನ ಸಂಪಾದನೆ ಕೂಡ ಬೇರೆಯವರ ಪಾಲಾಗುತ್ತಿದೆ. ನನ್ನ ಆಸೆಯಂತೆ ನನ್ನಿಂದ ಇಲ್ಲಿ ಏನನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ಲು. ಅವಳಿಗೆ ಈಗ ಅಲ್ಲಿ ಸಂತೋಷ, ನೆಮ್ಮದಿ ಎನ್ನುವುದು ಸ್ವಲ್ಪವೂ ಇರಲಿಲ್ಲ. ಆದರೆ ಕೃತಿಕಾಳ ಜೀವನ ಈಗ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಮೊದಮೊದಲು ಅವಳು ಸೈಕಲ್ನಲ್ಲಿ ತರಕಾರಿಗಳನ್ನು ವ್ಯಾಪಾರ ಮಾಡಲು ಶುರು ಮಾಡಿದಳು. ಆದರೆ ಈಗ ಅವಳು ಅದನ್ನು ಬಿಟ್ಟು ಒಂದು ಅಂಗಡಿಯನ್ನು ಊರ ಮಧ್ಯದಲ್ಲಿ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದಾಳೆ. ಅಷ್ಟು ಮಾತ್ರವಲ್ಲ, ಅವಳ ಜಮೀನಿನಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ವಿದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಮಾಡುತ್ತಿದ್ದಾಳೆ. ಇದೆಲ್ಲ ಮಾಡುವುದಕ್ಕೆ ಅವಳ ಗಂಡ ರಾಮು ಬೆನ್ನೆಲುಬಾಗಿ ನಿಂತಿದ್ದ. ಅವನೊಬ್ಬ ಅವಳ ಪಕ್ಕದಲ್ಲಿದ್ದರೆ ಅವಳಿಗೆ ಈಗ ಎಲ್ಲ ಕಷ್ಟಗಳು ಸುಲಭ ಅಂತ ಅನ್ನಿಸ್ತಾ ಇತ್ತು. ಹೀಗೆ ಒಂದು ದಿನ ಕೃತಿಕಾ ತಂದೆ ಅವಳನ್ನು ನೋಡಲು ಮನೆಗೆ ಬಂದಿದ್ದರು. ಆ ಮನೆಯ ವಾತಾವರಣವನ್ನು ನೋಡಿ ಆತನ ಮನಸ್ಸಿಗೆ ಒಂದು ರೀತಿಯ ಬೇಸರವಾಗಿತ್ತು. ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಇಷ್ಟೊಂದು ನೆಮ್ಮದಿಯನ್ನು, ಪ್ರೀತಿಯನ್ನು ಕೊಡುವುದಕ್ಕೆ ಆಗಲಿಲ್ಲ ಎನ್ನುವ ಸತ್ಯ ಅವರ ಹೃದಯವನ್ನು ಗಾಯ ಮಾಡಿ ಚುಚ್ಚುತ್ತಾ ಇತ್ತು. ತಂದೆಯನ್ನು ನೋಡಿ ಕೃತಿಕಾಗೆ ತುಂಬ ಸಂತೋಷವಾಯಿತು. ಅವಳು ತನ್ನ ತಂದೆಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ರೆಡಿ ಮಾಡಿ ಆತನಿಗೆ ಊಟ ಬಡಿಸಿದಳು. ತಂದೆಯ ಕಣ್ಣುಗಳಲ್ಲಿ ಈಗ ನೀರು ಸುರಿಯುತ್ತಿತ್ತು. ಮಗಳೇ, ನೀನು ಕಷ್ಟದಲ್ಲಿದ್ದೀಯಾ ಅಂತ ಗೊತ್ತಿದ್ದರೂ ನಾನು ನಿನಗೆ ಏನೂ ಸಹಾಯ ಮಾಡಲಿಲ್ಲ. ನೀನು ಕೂಡ ನನ್ನನ್ನು ಯಾವಾಗಲೂ ಏನನ್ನ ಕೇಳಲಿಲ್ಲ, ಯಾಕೆ ಎಂದು ಕೇಳುತ್ತಾರೆ. ಆಗ ಕೃತಿಕ ನಿಧಾನವಾಗಿ ನಗುತ್ತಾ, ಅಪ್ಪ, ಎಷ್ಟೇ ಕಷ್ಟ ಇದ್ದರೂ ಕೇಳುವುದು ಅಭ್ಯಾಸವಿಲ್ಲದ ಕೆಲವೊಂದು ಜನ ಇರುತ್ತಾರೆ, ಅಂದರೆ ನನ್ನಂಥವರು ಎಂದಾಗ ಮಗಳ ಮಾತನ್ನು ಕೇಳಿ ಆ ತಂದೆಗೆ ತುಂಬ ದುಃಖವಾಯಿತು. ಅವರು ತಲೆ ತಗ್ಗಿಸಿದರು. ಕೆಲವು ದಿನಗಳ ನಂತರ ಕಾವ್ಯ ತನ್ನ ತವರು ಮನೆಗೆ ಬಂದು ಬಿಟ್ಟಳು. ಅವಳ ಮದುವೆಯ ಜೀವನ ಹಾಳಾಗಿ ಹೋಗಿತ್ತು. ಅವಳು ತನ್ನ ಮದುವೆಯಲ್ಲಿ ವಿಫಲವಾಗಿ ತನ್ನ ತಂದೆ ತಾಯಿಯ ಬಳಿ ವಾಪಸ್ ಬಂದು ಬಿಟ್ಟಳು. ಮಗಳನ್ನು ನೋಡಿ ಅವಳ ತಾಯಿ ಈಗ ತುಂಬ ದುಃಖಪಡುತ್ತಿದ್ಲು. ಈಗ ಅವಳ ತಾಯಿಯಲ್ಲಿ ಯಾವುದೇ ರೀತಿಯ ಅಹಂಕಾರ, ಗರ್ವ ಕಾಣಿಸ್ತಾ ಇರಲಿಲ್ಲ. ಅವರಿಬ್ಬರು ಈಗ ಎಲ್ಲ ನೋವನ್ನು ಅನುಭವಿಸಿ ಶಾಂತವಾಗಿ ಬಿಟ್ಟಿದ್ದರು. ಈಗ ಕೃತಿಕಾಳನ್ನು ನೆನೆಸಿಕೊಳ್ಳುತ್ತಿದ್ದರು. ನಾವು ಯಾವಾಗಲೂ ಕೆಲಸದವಳ ರೀತಿ ನೋಡುತ್ತಿದ್ದ ಅವಳು ತನ್ನ ಜೀವನವನ್ನು ತಾನೇ ಬದಲಾಯಿಸಿಕೊಂಡು ಬಿಟ್ಟಳು. ಈಗ ಅವಳು ಜೀವನದಲ್ಲಿ ಎತ್ತರಕ್ಕೆ ಏರಿದ್ದಾಳೆ ಎನ್ನುವ ವಿಷಯ ಅವರಿಬ್ಬರ ಮನಸ್ಸನ್ನು ಗಾಯ ಮಾಡಿತ್ತು. ಕೆಲವು ದಿನಗಳ ನಂತರ ಕಾವ್ಯ ಮತ್ತು ಅವಳ ತಾಯಿ ಕೃತಿಕಾಳ ಮನೆಗೆ ಬಂದರು. ಕೃತಿಕಾ ತನ್ನ ಚಿಕ್ಕಮ್ಮನನ್ನು ನೋಡಿ ಅವಳು ತುಂಬ ಆಶ್ಚರ್ಯಪಟ್ಟುಕೊಂಡಳು. ಅವಳ ಚಿಕ್ಕಮ್ಮ ಗಂಗಾ ಅಲ್ಲಿನ ಪರಿಸ್ಥಿತಿ ನೋಡಿ ಬಾಯಿಯಿಂದ ಮಾತುಗಳೇ ಹೊರಡಲಿಲ್ಲ. ಆಕೆ ನಿಧಾನವಾಗಿ ಹೇಳಿದಳು, ಮಗಳೇ ಕೃತಿಕಾ, ನಾನು ನಿನಗೆ ತುಂಬ ದುಃಖ ಕೊಟ್ಟು ಬಿಟ್ಟೆ. ನೀನು ನನ್ನ ಅವ್ವ ಅಂತ ಕರೆದರೂ ನಾನು ನಿನ್ನನ್ನು ಬೈತಾ ಇದ್ದೆ ಎಂದು ಹೇಳುತ್ತಾ ಆಕೆ ಕಣ್ಣೀರು ಹಾಕ್ತಿದ್ಲು. ಕೃತಿಕಾ ಈಗ ಒಂದು ಕ್ಷಣ ಕೂಡ ಯೋಚಿಸದೆ ಅವಳು ತಕ್ಷಣ ಮುಂದೆ ಬಂದು ತನ್ನ ಚಿಕ್ಕಮ್ಮನ ತಬ್ಬಿಕೊಂಡಳು. ನೀವು ಕಣ್ಣೀರು ಹಾಕಬೇಡಿ ಅವ್ವ ಅಂತ ಸಮಾಧಾನ ಮಾಡುತ್ತಿದ್ಲು. ಕೃತಿಕಾಳಿಗೆ ಅವರ ಮೇಲೆ ಯಾವುದೇ ಕೋಪವಾಗಲಿ ದ್ವೇಷವಾಗಲಿ ಇರಲಿಲ್ಲ. ಕಾವ್ಯ ಕೂಡ ಅಲ್ಲೇ ನಿಂತಿದ್ದಳು. ಅವಳು ಕೃತಿಕಾಳ ಕೈಯನ್ನು ಹಿಡಿದುಕೊಂಡು ಅಳ್ತಾ ಇದ್ಲು. ಆಗ ಕಾವ್ಯ ಹೇಳ್ತಾಳೆ, ಅಕ್ಕ, ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲಿಲ್ಲ. ಅಲ್ಲದೆ ಸ್ವಂತ ಅಕ್ಕ ಅಂತ ಕೂಡ ನಾನು ನಿನ್ನನ್ನು ನೋಡಲಿಲ್ಲ ಎಂದಾಗ ಕೃತಿಕಾ ಏನನ್ನು ಮಾತನಾಡದೆ ಸಣ್ಣದಾಗಿ ನಕ್ಕಳು. ಕೃತಿಕಾಗೆ ಈಗ ಅವರ ಮೇಲೆ ಯಾವುದೇ ಸಿಟ್ಟಿರಲಿಲ್ಲ. ಆ ದಿನವೇ ಅವರಿಬ್ಬರಿಗೂ
ಎಲ್ಲವೂ ಅರ್ಥವಾಗಿತ್ತು. ಅವರು ಮಾಡಿದ ತಪ್ಪು ಮತ್ತು ಪಾಪಗಳು ಅವರಿಗೆ ಈಗ ಪಶ್ಚಾತ್ತಾಪವಾಗಿ ಕಾಡುತ್ತಿದ್ದವು. ಈಗ ಕೃತಿಕಾಳ ವ್ಯಾಪಾರ ದೊಡ್ಡದಾಗಿ ಬೆಳೆದಿತ್ತು. ಊರಿನವರೆಲ್ಲ ಅವರನ್ನು ನೋಡಿ ಗೌರವ ಮರ್ಯಾದೆ ಕೊಡ್ತಾ ಇದ್ರು. ಅವರಿಗೂ ಕೂಡ ಈಗ ಆಸ್ತಿ ಅಂತಸ್ತು ಎಲ್ಲವೂ ದೊರಕಿತ್ತು. ಒಂದು ದಿನ ಕೃತಿಕಾಳ ತಂದೆ ಹೇಳ್ತಾ ಇದ್ರು, ನನ್ನ ನಿಜವಾದ ಗೌರವ, ನನ್ನ ಆಸ್ತಿ ಅಂದರೆ ಅದು ಕೇವಲ ನನ್ನ ಮಗಳು ಕೃತಿಕಾ. ಆ ಮಾತುಗಳನ್ನು ಕೇಳಿ ಅವರ ಹೆಂಡತಿ ಗಂಗಾ ತಲೆ ತಗ್ಗಿಸಿಕೊಂಡಿದ್ದಳು. ಜೊತೆಗೆ ಮಗಳು ಕೂಡ ತಲೆ ಬಗ್ಗಿಸಿದಳು. ಅವರಿಬ್ಬರ ಕಣ್ಣುಗಳಲ್ಲಿ ಈಗ ಪಶ್ಚಾತ್ತಾಪದ ಕಣ್ಣೀರು ತುಂಬಿತ್ತು. ಆದರೆ ಕೃತಿಕಾಗೆ ಈಗ ಯಾರ ದಯೆ, ಪ್ರೀತಿ, ಹೊಗಳಿಕೆಯ ಅವಸರವಿರಲಿಲ್ಲ. ಎಲ್ಲರ ಹೃದಯವನ್ನು ಗೆದ್ದಂತಹ ತೃಪ್ತಿ ಅವಳ ಮನಸ್ಸಿಗೆ ಇತ್ತು. ಆ ದಿನ ಅವರೆಲ್ಲರೂ ಅರ್ಥ ಮಾಡಿಕೊಂಡಿದ್ದರು. ನಿಜವಾದ ಗೌರವ ದೊಡ್ಡ ವಿದ್ಯೆಯಲ್ಲೂ, ದೊಡ್ಡ ದೊಡ್ಡ ಕಾರಿನಲ್ಲೂ, ಒಡವೆಗಳನ್ನು ಧರಿಸುವುದರಲ್ಲಿ, ರೇಷ್ಮೆ ಬಟ್ಟೆಗಳಲ್ಲಿ ಇರುವುದಿಲ್ಲ. ಕೇವಲ ಕಷ್ಟಪಟ್ಟು ಕೆಲಸ ಮಾಡುವವರಲ್ಲಿ, ನಿಜವಾದ ಮನಸ್ಥಿತಿ ಹೊಂದಿರುವವರಲ್ಲಿ ನಿಜವಾದ ಗೌರವವಿದೆ ಎಂದು. ಸ್ನೇಹಿತರೆ, ಕೃತಿಕಾಳ ಈ ಕಥೆಯನ್ನು ಕೇಳಿದ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.